ಸರ್ಕಾರದ ಭಾಷಣವನ್ನ ತಿರಸ್ಕರಿಸುವಂತಹ ವಿವೇಚನಾ ಅಧಿಕಾರ ಅದು ರಾಜ್ಯಪಾಲರಿಗೆ ಇದೆ. ಆಕ್ಷೇಪಾರ್ಹ ವಿಚಾರಗಳನ್ನ ಸ್ವೀಕಾರ ಮಾಡಲು ಸಾಧ್ಯವಲ್ಲದ ವಿಚಾರಗಳನ್ನ ರಾಜ್ಯಪಾಲರು ಓದದೇ ಇರಲು ಅವರಿಗೆ ಅಧಿಕಾರ ಇದೆ ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಆರ್ ಅಶೋಕ್ ಅವರು ಮುಂದುವರೆದು ಮಾತಾಡ್ತಾ ಹೇಳಿದ್ದಾರೆ, ಅವರಿಗೆ ಪಾಸಿಬಲ್ ಇದೆ, ಆಕ್ಷೇಪಾರ್ಹ ಅಂಶಗಳನ್ನ ಅವರು ಮಾತನಾಡದೇ ಇರೋದಕ್ಕೆ ಅವರಿಗೆ ಅಧಿಕಾರ ಇದೆ, ಅವರ ವಿವೇಚನಾ ಅಧಿಕಾರವನ್ನ ಬಳಸಬಹುದು ಅಂತೇಳಿ ಹೇಳಿದ್ದಾರೆ. ಸಂವಿಧಾನದ ವಿಧಿ 163ರ ಪ್ರಕಾರ ಭಾಷಣ ಕಡ್ಡಾಯವಲ್ಲ. ಸರ್ಕಾರ ಹೇಳಿದ ಭಾಷಣವನ್ನೇ ಮಾಡಬೇಕು ಅನ್ನೋದು ಕೂಡ ಕಡ್ಡಾಯ ಏನೂ ಅಲ್ಲ. ಸರ್ಕಾರ ತನ್ನ ಹಠಮಾರಿತನವನ್ನ ಬದಲಿಸಲಿ ಅಂತ ಹೇಳಿ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್, ಇದೇ ಮೊದಲ ಬಾಗಿ ಕರ್ನಾಟಕದಲ್ಲಿ ರಾಜ್ಯಪಾಲರೊಬ್ರು ನಾನು ಭಾಗಿಯಾಗಲ್ಲ ಅನ್ನುವಂಥದ್ದು. ಸೊ ತಾವು ಕೂಡ ಮನವಿಯನ್ನ ಮಾಡ್ಕೊಂಡಿದ್ರಿ, ಈ ಒಂದು ವಿಬಿಜಿ ರಾಮ್ಜಿ ವಿಚಾರವಾಗಿ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಕೊಡುವಂತ ಭಾಷಣವನ್ನ ತಾವು ಮಾಡಬಾರ್ದು, ಮಾತನಾಡಬಾರ್ದು ಅನ್ನುವಂಥದ್ದು. ನೋಡಿ, ಭಾರತದ ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರಿಗೆ ಅತ್ಯಂತ ಗೌರವದ ಸಾಂವಿಧಾನಿಕ ಸ್ಥಾನ ಇದೆ. ಫೆಡರಲ್ ವ್ಯವಸ್ಥೆಯಲ್ಲಿ ಗವರ್ನರ್ ಅವರು ಕೇಂದ್ರ ಮತ್ತು ರಾಜ್ಯದ ನಡುವಿನ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು. ಅವ್ರಿಗಿರುವಂತಹ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು. ಈ ಕಾಂಗ್ರೆಸ್ ಅವರು ಬಂದ ಮೇಲೆ ಆ ಸೇತುವೆಗೆ ಕೊಡ್ಲಿ ಪೆಟ್ಟಾಕ್ಬಿಟ್ಟಿದ್ದಾರೆ. ಸಂವಿಧಾನದ ವಿಧಿ 175 ಪ್ರಕಾರ ರಾಜ್ಯಪಾಲರು ವಿಧಾನಸಭೆ ವಿಧಾನ ಪರಿಷತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವಂತ ಅಧಿಕಾರ ಅವ್ರಿಗಿದ್ದೇ ಇದೆ. ಅದರ ಪ್ರಕಾರ ಅವರು ಭಾಷಣ ಮಾಡಬೇಕು. ಒಂದು ಇದರ ಪ್ರಕಾರ. ಆದರೆ ಸಂವಿಧಾನದ 176ರ ವಿಧಿ ಅನ್ವಯ ಇವರು ಏನೇ ಬರ್ಕೊಟ್ರು ಹೇಳಬೇಕು ಅಂತ ಏನಿಲ್ಲ. ಅದರಲ್ಲಿ ಸ್ವೀಕಾರ ಮಾಡದೇ ಇರುವಂತ ವಿಚಾರಗಳು ಇರಬಹುದು, ಅಥವಾ ಅಸಹ್ಯ ಭಾಷೆಗಳಿರ್ಬೋದು, ಅಥವಾ ವ್ಯಕ್ತಿಗತ ನಿಂದನೆಗಳಿರ್ಬೋದು. ಈ ತರದನ್ನ ರಾಜ್ಯ ಸರ್ಕಾರ ದ್ವೇಷದಿಂದ ಬರ್ಕೊಟ್ಟಾಗ ಅದನ್ನು ಮಾಡಬೇಕು ಅಂತ ಎಲ್ಲೂ ಇಲ್ಲ. ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾದ ಮೇಲೆ ಎಲ್ಲ ಮಹಾರಾಜರುಗಳಿದ್ದರಲ್ಲ, ಅವರೇ ಗವರ್ನರ್ ಆಗಿದ್ರು. ನಾರ್ಮಲಿ ನಮ್ಮ ಇಲ್ಲಿಗೂ ಮೈಸೂರು ಮಹಾರಾಜರೇ ಬರ್ತಾ ಇದ್ರು. ಅವ್ರಿಗೆ ಮಹಾರಾಜರ ಒಂದು ಪದವಿಯನ್ನ ನೋಡಿದ್ಮೇಲೆ ಇಲ್ಲಿ ಬಂದು ಅವ್ರಿಗೆ ಪೂರ್ತಿ ಗಂಟೆಗಟ್ಟಲೆ ಭಾಷಣ ಓದಕ್ಕಾಗಲ್ಲ. ಅವ್ರ ಮೊದಲ ಪ್ಯಾರ ಮತ್ತು ಕೊನೆ ಪ್ಯಾರ ಮಾತ್ರ ಓದೋರು ಅಷ್ಟೇ. ಅದು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನು ಸ್ಪಷ್ಟವಾಗಿದೆ, ನಾವು ಗವರ್ನರ್ ಅಧಿಕಾರದಲ್ಲಿ ಹಸ್ತಕ್ಷೇಪ ನಾವು ಮಾಡಲ್ಲ ಅನ್ನೋ ಸ್ಪಷ್ಟವಾಗಿದೆ. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರದ ಭಾಷಣವನ್ನ ತಿರಸ್ಕರಿಸುವಂತಹ ವಿವೇಚನಾ ಅಧಿಕಾರ ಅದು ರಾಜ್ಯಪಾಲರಿಗೆ ಇದೆ. ಆಕ್ಷೇಪಾರ್ಹ ವಿಚಾರಗಳನ್ನ ಸ್ವೀಕಾರ ಮಾಡಲು ಸಾಧ್ಯವಲ್ಲದ ವಿಚಾರಗಳನ್ನ ರಾಜ್ಯಪಾಲರು ಓದದೇ ಇರಲು ಅವರಿಗೆ ಅಧಿಕಾರ ಇದೆ ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಆರ್ ಅಶೋಕ್ ಅವರು ಮುಂದುವರೆದು ಮಾತಾಡ್ತಾ ಹೇಳಿದ್ದಾರೆ, ಅವರಿಗೆ ಪಾಸಿಬಲ್ ಇದೆ, ಆಕ್ಷೇಪಾರ್ಹ ಅಂಶಗಳನ್ನ ಅವರು ಮಾತನಾಡದೇ ಇರೋದಕ್ಕೆ ಅವರಿಗೆ ಅಧಿಕಾರ ಇದೆ, ಅವರ ವಿವೇಚನಾ ಅಧಿಕಾರವನ್ನ ಬಳಸಬಹುದು ಅಂತೇಳಿ ಹೇಳಿದ್ದಾರೆ. ಸಂವಿಧಾನದ ವಿಧಿ 163ರ ಪ್ರಕಾರ ಭಾಷಣ ಕಡ್ಡಾಯವಲ್ಲ. ಸರ್ಕಾರ ಹೇಳಿದ ಭಾಷಣವನ್ನೇ ಮಾಡಬೇಕು ಅನ್ನೋದು ಕೂಡ ಕಡ್ಡಾಯ ಏನೂ ಅಲ್ಲ. ಸರ್ಕಾರ ತನ್ನ ಹಠಮಾರಿತನವನ್ನ ಬದಲಿಸಲಿ ಅಂತ ಹೇಳಿ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್, ಇದೇ ಮೊದಲ ಬಾಗಿ ಕರ್ನಾಟಕದಲ್ಲಿ ರಾಜ್ಯಪಾಲರೊಬ್ರು ನಾನು ಭಾಗಿಯಾಗಲ್ಲ ಅನ್ನುವಂಥದ್ದು. ಸೊ ತಾವು ಕೂಡ ಮನವಿಯನ್ನ ಮಾಡ್ಕೊಂಡಿದ್ರಿ, ಈ ಒಂದು ವಿಬಿಜಿ ರಾಮ್ಜಿ ವಿಚಾರವಾಗಿ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಕೊಡುವಂತ ಭಾಷಣವನ್ನ ತಾವು ಮಾಡಬಾರ್ದು, ಮಾತನಾಡಬಾರ್ದು ಅನ್ನುವಂಥದ್ದು. ನೋಡಿ, ಭಾರತದ ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರಿಗೆ ಅತ್ಯಂತ ಗೌರವದ ಸಾಂವಿಧಾನಿಕ ಸ್ಥಾನ ಇದೆ. ಫೆಡರಲ್ ವ್ಯವಸ್ಥೆಯಲ್ಲಿ ಗವರ್ನರ್ ಅವರು ಕೇಂದ್ರ ಮತ್ತು ರಾಜ್ಯದ
ನಡುವಿನ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು. ಅವ್ರಿಗಿರುವಂತಹ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು. ಈ ಕಾಂಗ್ರೆಸ್ ಅವರು ಬಂದ ಮೇಲೆ ಆ ಸೇತುವೆಗೆ ಕೊಡ್ಲಿ ಪೆಟ್ಟು ಹಾಕ್ಬಿಟ್ಟಿದ್ದಾರೆ. ಸಂವಿಧಾನದ ವಿಧಿ 175 ಪ್ರಕಾರ ರಾಜ್ಯಪಾಲರು ವಿಧಾನಸಭೆ ವಿಧಾನ ಪರಿಷತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವಂತ ಅಧಿಕಾರ ಅವ್ರಿಗಿದ್ದೇ ಇದೆ. ಅದರ ಪ್ರಕಾರ ಅವರು ಭಾಷಣ ಮಾಡಬೇಕು. ಅದು ಒಂದು ಇದರ ಪ್ರಕಾರ. ಆದರೆ ಸಂವಿಧಾನದ 176 ವಿಧಿ ಅನ್ವಯ ಇವರು ಏನೇ ಬರ್ಕೊಟ್ರು ಹೇಳಬೇಕು ಅಂತ ಏನಿಲ್ಲ. ಅದರಲ್ಲಿ ಸ್ವೀಕಾರ ಮಾಡದೇ ಇರುವಂತ ವಿಚಾರಗಳಿರ್ಬೋದು, ಅಥವಾ ಅಸಹ್ಯ ಭಾಷೆಗಳಿರ್ಬೋದು, ಅಥವಾ ವ್ಯಕ್ತಿಗತ ನಿಂದನೆಗಳಿರ್ಬೋದು. ಈ ತರದನ್ನ ರಾಜ್ಯ ಸರ್ಕಾರ ದ್ವೇಷದಿಂದ ಬರ್ಕೊಟ್ಟಾಗ ಅದನ್ನು ಮಾಡಬೇಕು ಅಂತ ಎಲ್ಲೂ ಇಲ್ಲ. ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾದ ಮೇಲೆ ಎಲ್ಲ ಮಹಾರಾಜರುಗಳಿದ್ರಲ್ಲ, ಅವರೇ ಗವರ್ನರ್ ಆಗಿದ್ರು. ನಾರ್ಮಲಿ ನಮ್ಮ ಇಲ್ಲಿಗೂ ಮೈಸೂರು ಮಹಾರಾಜರೇ ಬರ್ತಾ ಇದ್ರು. ಅವ್ರಿಗೆ ಮಹಾರಾಜರ ಒಂದು ಪದವಿಯನ್ನ ನೋಡಿದ್ಮೇಲೆ ಇಲ್ಲಿ ಬಂದು ಅವ್ರಿಗೆ ಪೂರ್ತಿ ಗಂಟೆಗಟ್ಟಲೆ ಭಾಷಣ ಓದಕ್ಕಾಗಲ್ಲ. ಅವ್ರ ಮೊದಲ ಪ್ಯಾರ ಮತ್ತು ಕೊನೆ ಪ್ಯಾರ ಮಾತ್ರ ಓದೋರು ಅಷ್ಟೇ. ಅದು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನು ಸ್ಪಷ್ಟವಾಗಿದೆ, ನಾವು ಗವರ್ನರ್ ಅಧಿಕಾರದಲ್ಲಿ ಹಸ್ತಕ್ಷೇಪ ನಾವು ಮಾಡಲ್ಲ ಅನ್ನೋ ಸ್ಪಷ್ಟವಾಗಿದೆ. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರದ ಭಾಷಣವನ್ನ ತಿರಸ್ಕರಿಸುವಂತಹ ವಿವೇಚನಾ ಅಧಿಕಾರ ಅದು ರಾಜ್ಯಪಾಲರಿಗೆ ಇದೆ. ಆಕ್ಷೇಪಾರ್ಹ ವಿಚಾರಗಳನ್ನ ಸ್ವೀಕಾರ ಮಾಡಲು ಸಾಧ್ಯವಲ್ಲದ ವಿಚಾರಗಳನ್ನ ರಾಜ್ಯಪಾಲರು ಓದದೇ ಇರಲು ಅವರಿಗೆ ಅಧಿಕಾರ ಇದೆ ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಆರ್ ಅಶೋಕ್ ಅವರು ಮುಂದುವರೆದು ಮಾತಾಡ್ತಾ ಹೇಳಿದ್ದಾರೆ, ಅವರಿಗೆ ಪಾಸಿಬಲ್ ಇದೆ, ಆಕ್ಷೇಪಾರ್ಹ ಅಂಶಗಳನ್ನ ಅವರು ಮಾತನಾಡದೇ ಇರೋದಕ್ಕೆ ಅವರಿಗೆ ಅಧಿಕಾರ ಇದೆ, ಅವರ ವಿವೇಚನಾ ಅಧಿಕಾರವನ್ನ ಬಳಸಬಹುದು ಅಂತೇಳಿ ಹೇಳಿದ್ದಾರೆ. ಸಂವಿಧಾನದ ವಿಧಿ 163 ಪ್ರಕಾರ ಭಾಷಣ ಕಡ್ಡಾಯವಲ್ಲ. ಸರ್ಕಾರ ಹೇಳಿದ ಭಾಷಣವನ್ನೇ ಮಾಡಬೇಕು ಅನ್ನೋದು ಕೂಡ ಕಡ್ಡಾಯ ಏನೂ ಅಲ್ಲ. ಸರ್ಕಾರ ತನ್ನ ಹಠಮಾರಿತನವನ್ನ ಬದಲಿಸಲಿ ಅಂತ ಹೇಳಿ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್, ಇದೇ ಮೊದಲ ಬಾಗಿ ಕರ್ನಾಟಕದಲ್ಲಿ ರಾಜ್ಯಪಾಲರೊಬ್ರು ನಾನು ಭಾಗಿಯಾಗಲ್ಲ ಅನ್ನುವಂಥದ್ದು. ಸೊ ತಾವು ಕೂಡ ಮನವಿಯನ್ನ ಮಾಡ್ಕೊಂಡಿದ್ರಿ, ಈ ಒಂದು ವಿಬಿಜಿ ರಾಮ್ಜಿ ವಿಚಾರವಾಗಿ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಕೊಡುವಂತ ಭಾಷಣವನ್ನ ತಾವು ಮಾಡಬಾರ್ದು, ಮಾತನಾಡಬಾರ್ದು ಅನ್ನುವಂಥದ್ದು. ನೋಡಿ, ಭಾರತದ ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರಿಗೆ ಅತ್ಯಂತ ಗೌರವದ ಸಾಂವಿಧಾನಿಕ ಸ್ಥಾನ ಇದೆ. ಫೆಡರಲ್ ವ್ಯವಸ್ಥೆಯಲ್ಲಿ ಗವರ್ನರ್ ಅವರು ಕೇಂದ್ರ ಮತ್ತು ರಾಜ್ಯದ ನಡುವಿನ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು. ಅವ್ರಿಗಿರುವಂತಹ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು. ಈ ಕಾಂಗ್ರೆಸ್ ಅವರು ಬಂದ ಮೇಲೆ ಆ ಸೇತುವೆಗೆ ಕೊಡ್ಲಿ ಪೆಟ್ಟು ಹಾಕ್ಬಿಟ್ಟಿದ್ದಾರೆ. ಸಂವಿಧಾನದ ವಿಧಿ 175 ಪ್ರಕಾರ ರಾಜ್ಯಪಾಲರು ವಿಧಾನಸಭೆ ವಿಧಾನ ಪರಿಷತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವಂತ ಅಧಿಕಾರ ಅವ್ರಿಗಿದ್ದೇ ಇದೆ. ಅದರ ಪ್ರಕಾರ ಅವರು ಭಾಷಣ ಮಾಡಬೇಕು. ಅದು ಒಂದು ಇದರ ಪ್ರಕಾರ. ಆದರೆ ಸಂವಿಧಾನದ 176 ವಿಧಿ ಅನ್ವಯ ಇವರು ಏನೇ ಬರ್ಕೊಟ್ರು ಹೇಳಬೇಕು ಅಂತ ಏನಿಲ್ಲ. ಅದರಲ್ಲಿ ಸ್ವೀಕಾರ ಮಾಡದೇ ಇರುವಂತ ವಿಚಾರಗಳಿರ್ಬೋದು, ಅಥವಾ ಅಸಹ್ಯ ಭಾಷೆಗಳಿರ್ಬೋದು, ಅಥವಾ ವ್ಯಕ್ತಿಗತ ನಿಂದನೆಗಳಿರ್ಬೋದು. ಈ ತರದನ್ನ ರಾಜ್ಯ ಸರ್ಕಾರ ದ್ವೇಷದಿಂದ ಬರ್ಕೊಟ್ಟಾಗ ಅದನ್ನು ಮಾಡಬೇಕು ಅಂತ ಎಲ್ಲೂ ಇಲ್ಲ. ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾದ ಮೇಲೆ ಎಲ್ಲ ಮಹಾರಾಜರುಗಳಿದ್ರಲ್ಲ, ಅವರೇ ಗವರ್ನರ್ ಆಗಿದ್ರು. ನಾರ್ಮಲಿ ನಮ್ಮ ಇಲ್ಲಿಗೂ ಮೈಸೂರು ಮಹಾರಾಜರೇ ಬರ್ತಾ ಇದ್ರು. ಅವ್ರಿಗೆ ಮಹಾರಾಜರ ಒಂದು ಪದವಿಯನ್ನ ನೋಡಿದ್ಮೇಲೆ ಇಲ್ಲಿ ಬಂದು ಅವ್ರಿಗೆ ಪೂರ್ತಿ ಗಂಟೆಗಟ್ಟಲೆ ಭಾಷಣ ಓದಕ್ಕಾಗಲ್ಲ. ಅವ್ರ ಮೊದಲ ಪ್ಯಾರ ಮತ್ತು ಕೊನೆ ಪ್ಯಾರ ಮಾತ್ರ ಓದೋರು ಅಷ್ಟೇ.
ಅದು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನು ಸ್ಪಷ್ಟವಾಗಿದೆ, ನಾವು ಗವರ್ನರ್ ಅಧಿಕಾರದಲ್ಲಿ ಹಸ್ತಕ್ಷೇಪ ನಾವು ಮಾಡಲ್ಲ ಅನ್ನೋ ಸ್ಪಷ್ಟವಾಗಿದೆ. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮತ್ತು ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.